10 ವರ್ಷಗಳ ಹಿಂದೆ ನಡೆದಂತಹ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿತು. ಈ ಮಹತ್ವದ ತೀರ್ಪು ಶಾಸಕರಾಗಿರುವ ಮಾಜಿ ಸಚಿವರಾಗಿರುವ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ಶಾಕ್ ಕೊಡ್ತು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದ್ದು ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೋರ್ಟ್ ಪ್ರಕಟ ಮಾಡುತ್ತೆ. ಈಗಾಗಲೇ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು, ನಾನು ಯೋಗೇಶ್ ಗೌಡ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿ ಪತ್ರ ಬರೆದಿದ್ದೆ, ಆದರೆ ಅವರು ಪರಿಗಣನೆ ಮಾಡಲಿಲ್ಲ. ರಾಜಕೀಯ ಮುಖಂಡರ ಮಾತು ಕೇಳಿ ನಾನು ತಪ್ಪು ಮಾಡಿದ್ದೆ. ಈ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಯುವಕರು ರಾಜಕೀಯ ಮುಖಂಡರ ಹಿಂದೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನನಗೆ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ಭದ್ರತೆ ಕೊಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಕೊಲೆ ಪ್ರಕರಣ ಆಗೋಕ್ಕಿಂತ ಮುಂಚೆನೂ ನನಗೆ ಇದರೊಳಗೆ ಭಾಗಿಯಾಗಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗಿ ನಾನು ಆವಾಗಲೂ ಯೋಗೇಶ್ ಗೌಡರು ಎಚ್ಚೆತ್ಕೊಳ್ಳಿ ಅಂತೇಳಿ ನಿಮ್ಮ ಜೀವಕ್ಕೆ ಅಪಾಯ ಐತೆ ಅಂತೇಳಿ ಆವಾಗೂ ಒಂದು ಪತ್ರ ಬರೆದಿದ್ದೆ. ಅದನ್ನು ಅವರು ಪರಿಗಣನೆ ತೊಗೊಳ್ಳಿಲ್ಲ, ಅದನ್ನು ಸೀರಿಯಸ್ ಆಗಿ ಪರಿಗಣನೆ ತೊಗೊಳ್ಳಿಲ್ಲ. ಮುಂದೆ ಇನ್ಸಿಡೆಂಟ್ ನಡೀತು. ಅಕಸ್ಮಾತ್ ಅವತ್ತು ನಾನು ಅದನ್ನು ಏನಾದ್ರು ಬಾಯಿ ಬಿಡಕ್ಕೆ ಹೋಗಿದ್ರೆ ನನ್ನ ಜೀವಕ್ಕೂ ಅಪಾಯ ಇತ್ತು. ಆ ಕಾರಣಕ್ಕೆ ಮುಂದೆ CBI ತನಿಖೆ ನಡೀತು. ಮುಂದೆ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದು ನಿಜವಾದ ಅಸಾಲ್ಟ್ ಮಾಡಿದಂಥವ್ರು ಕೇಸ್ನೊಳಗೆ ಎಲ್ಲರೂ ಸಿಗಾಕ್ಕೊಂಡ್ರು. ಸಾಕ್ಷಿಗಳ ಆಧಾರದ ಮೇಲೆ ಇವತ್ತು ಈ ಶಿಕ್ಷೆ ಪ್ರಕಟ ಆಗೈತಿ. ನ್ಯಾಯಾಲಯ ಎಲ್ಲರಿಗೂ ಒಂದು, ಸಾಮಾನ್ಯ ಜನರಿಗೂ ಒಂದು, ದುಡ್ಡಿದ್ದವ್ರಿಗೂ ಒಂದು, ರಾಜಕೀಯ ಅಧಿಕಾರಿ ಇದ್ದವ್ರಿಗೂ ಅನ್ನೋದು ಇದೊಂದು ಒಂದು ಮೈಲ್ ಸ್ಟೋನ್ ಕೇಸ್ ಅಂತ ಹೇಳ್ಬೋದು. ಯುವಕರು ರಾಜಕಾರಣಿಗಳನ್ನು ಬೆನ್ನು ಹತ್ತಿ ಹೋದ್ರೆ ಏನಾಕೈತೆ ಅನ್ನೋದು ಇದೊಂದು ತಾಜಾ ಉದಾಹರಣೆ ಆದಂಥ ಕೇಸ್ ಇದು. ಅವರು ಮಾರ್ಗದರ್ಶನದಾಗ ಎಲ್ಲ ಕೇಸ್ ನಡೆದಿದ್ದರಿಂದ ಇವತ್ತು ಅವ್ರಿಗೆ ಶಿಕ್ಷೆ ಆಗೈತೆ. ಅಕಸ್ಮಾತ್ ಅವ್ರು ಇನ್ವಾಲ್ವ್ ಆಗಿರಲಿಲ್ಲ ಅಂದರೆ ಇವ್ರಿಗೆ ಶಿಕ್ಷೆ ಹಾಕಿರಲಿಲ್ಲ. ಅವ್ರು ಇದ್ರೊಳಗೆ ಇನ್ವಾಲ್ವ್ಮೆಂಟ್ ಇದ್ದರು, ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು. ಮತ್ತು ಅವರ ಅನತಿ ಅಂತಲೇ ಪೂರ್ತಿ ಸಂಪೂರ್ಣ ಎಲ್ಲ ಸರ್ಕಾರಿ ಇಲಾಖೆಗಳಾಗಲಿ ಮತ್ತೊಂದಾಗಲಿ ಈ ಕೇಸ್ ಒಳಗೆ ಪೂರ್ತಿ ದಾರಿ ತಪ್ಪಿಸುವಂಥ ಕೆಲಸ ನಡೆದಿದ್ರಿಂದನೇ CBI ತನಿಖೆ ಒಳಗೆಲ್ಲ ಬಯಲಾತು. ಇವತ್ತು ಶಿಕ್ಷೆ ಆಗೈತೆ. ಇಲ್ಲ, ಆವಾಗ ಸಂಪೂರ್ಣ ಪೊಲೀಸ್ ಇಲಾಖೆ ಅವರ ಅಂಡರ್ನೊಳಗಿತ್ತು. ಮತ್ತು ಕೊಲೆಗೆ ಮುಂಚೆನೂ ಡೈರಿ ಒಳಗೆ ಒಂದು ಮೀಟಿಂಗ್ ಆದಾಗ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಹಿತ ಮೀಟಿಂಗ್ ಒಳಗಿದ್ರು. ಸೂಕ್ಷ್ಮವಾಗಿ ಯೋಗೇಶ್ ಗೌಡ್ರಿಗೆ ಒಂದು ಲೆಟರ್ ಬರೆದಿದ್ದೆ, ನಿಮ್ಮ ಜೀವಕ್ಕೆ ಅಪಾಯ ಐತಿ, ಎಚ್ಚೆತ್ಕೊಡ್ರಿ ಅಂತೇಳಿ. ಅಷ್ಟು ಕೆಲಸವನ್ನು ನಾನು ಮಾಡಿದ್ದೆ ಅವ್ರ ಜೀವ ಉಳ್ಸೋಕ್ಕೆ. ಬಟ್ ಅದು ಆಗಲಿಲ್ಲ. ಮುಂದೆ ನಾನು 2023 ಒಂದು ಅರ್ಜಿ ಹಾಕಿದ್ದೆ, ನಾನು ಮಾಫಿ ಸಾಕ್ಷಿಯಾಗಿ ಕೋರ್ಟಿಗೆ ಸಾಕ್ಷಿ ಹೇಳ್ತೇನೆ ಅಂತೇಳಿ. ಅದು ತಾಂತ್ರಿಕ ದೋಷಗಳಿಂದ ಅದು ರಿಜೆಕ್ಟ್ ಆಗಿತ್ತು. ಮುಂದೆ ನನಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ನಾನು ಅದನ್ನು ಅರ್ಜಿಯನ್ನು ಹಾಕಿ ನಾನು ಸಾಕ್ಷಿಯನ್ನು ಕೋರ್ಟಿಗೆ ಹೇಳಿದ್ದೆ. ಈಗಾಗಲೇ ನನ್ನ ಕುಟುಂಬಕ್ಕೆ ನನಗೆ ಸಾಕಷ್ಟು ಥ್ರೆಟ್ ಕಾಲ್ಗಳು ಮತ್ತೊಂದೆಲ್ಲ ಬರತ್ತವೆ. ಸಾಕಷ್ಟು ಈಗ ಪೊಲೀಸ್ ಸ್ಟೇಷನ್ಗೂ FIR ಮಾಡಿಸೇವಿ. ಆದರೂ ಇನ್ನೂವರೆಗೂ ಯಾವುದು ಏನು ತನಿಖೆಗಳು ಸಂಪೂರ್ಣಗೊಂಡಿಲ್ಲ. ಈಗ ಕೇಂದ್ರದ ಭದ್ರತೆ ಇರೋದ್ರಿಂದ, ಕೋರ್ಟ್ ಆದೇಶದ ಮೇರೆಗೆ ನನಗೆ ಕೇಂದ್ರದ ಭದ್ರತೆ ಐತಿ. ಈ ಭದ್ರತೆ ಇರೋದ್ರಿಂದ ನಾವು ಇವತ್ತು ಸೇಫ್ ಅದೇವಿ. ಇಲ್ಲಾಂದ್ರೆ ನಮ್ಮ ಮ್ಯಾಗ ಈಗಾಗಲೇ ಹಲ್ಲೆಗಳಾಗುವಂಥ ಎಲ್ಲ ಪ್ರಕ್ರಿಯೆಗಳು ಇದ್ದವು. ಅದಕ್ಕೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಮ್ಮ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕೊಡಬೇಕು. ಇಲ್ಲ, ನನ್ನ ಯೋಗೇಶ್ ಗೌಡ ಮಧ್ಯೆ ಯಾವುದೂ ಕ್ಲಾಶ್ ಇರಲಿಲ್ಲ. ನಾವೆಲ್ಲ ಒಟ್ಟಿಗೆ ಜಿಮ್ ಮಾಡ್ತಿದ್ವಿ ಕರ್ನಾಟಕ ವ್ಯಾಯಾಮ ಶಾಲೆ ಒಳಗೆ. ಆ ಥರದ್ದು ನಮ್ಮಗಳ ಮಧ್ಯೆ ಯಾವುದೂ ಇರಲಿಲ್ಲ.